ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಶುಭೋದಯ ಎಲ್ರಿಗೂ. ಸೊ ಇವತ್ತು ಏನಂದರೆ ನಮ್ಮದು ಕಾರು ನೀವೆಲ್ಲ ಹಳೇದು ಸರ್ವಿಸ್ ವಿಡಿಯೋ ನೋಡೇ ಇರ್ತೀರ. ಸೊ ಒಂದು ಪ್ರಾಬ್ಲಮ್ ಆಗಿದೆ. ಅಂದರೆ ಇದು ಆಫ್ಟರ್ ಸರ್ವಿಸು ಒಂದು ಸಾಫ್ಟ್ವೇರ್ ಅಪ್ಗ್ರೇಡ್ ಮಾಡಿದರು. ಸಾಫ್ಟ್ವೇರ್ ಅಪ್ಗ್ರೇಡ್ ಮಾಡಿದ ಮೇಲೆ ಸೊ DPF ಇಶ್ಯೂ ಪದೇ ಪದೇ ಬರ್ತಿದೆ. ಸೊ ನಾನು ಸರ್ವಿಸ್ ಮಾಡಿಸಿ ಒಂದು 2 ಮಂತ್ಸ್ ಆಗಿರ್ಬೋದು, 2 to 3 ಮಂತ್ಸ್ ಆಗಿರ್ಬೋದು. ಆಲ್ರೆಡಿ 4ನೇ 5ನೇ ಸಲ DPF ಇಶ್ಯೂ ಬರ್ತಾಯಿದೆ. ಅದನ್ನು ಆನ್ ಮಾಡಿ ಕ್ಲಿಯರ್ ಮಾಡೋಕ್ಕೆ ಮತ್ತೆ ಅರ್ಧ ಗಂಟೆ ಬೇಕು. ಮತ್ತು ಅದು ಆ್ಯಕ್ಚುಲಿ ಸಾಫ್ಟ್ವೇರ್ ಅಪ್ಡೇಟ್ ಮಾಡೋಕ್ಕಿಂತ ಮುಂಚೆ ಇಷ್ಟೊಂದು ಇಶ್ಯೂ ಬರ್ತಿರಲಿಲ್ಲ. ಸೊ ಇವಾಗ ಬನ್ನಿ, ನಾನು ಜಸ್ಟ್ ಸರ್ವಿಸ್ ಸೆಂಟ್ರಿಗೆ ಫೋನ್ ಮಾಡಿದ್ದೆ, ತೊಗೊಂಡು ಬನ್ನಿ ಚೆಕ್ ಮಾಡೋಣ ಅಂತ ಹೇಳಿದ್ದಾರೆ. ಬನ್ನಿ ಹೋಗೋಣ ಈ ಥರ ಇದೆ. ಮತ್ತು ಇನ್ನೊಂದೆರಡು ಪ್ರಾಬ್ಲಮ್ ಇದೆ, ತೋರಿಸ್ತೀನಿ. ನೋಡ್ತಾ ಇರ್ಬೋದು ನೀವು. ಸೊ ಇಲ್ಲಿ ಕಾಣಿಸ್ತಿದೆ, ಸ್ವಲ್ಪ ಆಯಿಲ್ ಲೀಕೇಜ್ ಆಗೋ ಥರ ಕಾಣ್ತಿದ್ರು ನೋಡಿ. ಇದನ್ನು ಲಾಸ್ಟ್ ಸರ್ವಿಸ್ ಸೆಂಟ್ರಲ್ಲಿ ಲಾಸ್ಟಲ್ಲಿ ಮಾಡಬೇಕಿತ್ತು, ಅದು ಮಾಡಿಲ್ಲ. ನಮ್ಮ ಕಾರ್ಸ್ 24 ಅವರು ಬಂದಿದ್ರಲ್ಲ ಚೆಕ್ ಮಾಡೋಕ್ಕೆ ಒಬ್ಬರು, ಅವರು ಇದನ್ನು ತೋರಿಸಿದ್ದು ಈ ಥರ ಇದೆ ಸರ್, ಕ್ಲೀನ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ EGR ಅಂತ ಒಂದು ಬರುತ್ತಂತೆ ಪಾರ್ಟು, ಸೊ ಅದನ್ನು ಕ್ಲೀನ್ ಮಾಡಿಸ್ಕೊಳ್ಳಿ ಸರ್, ಚೆನ್ನಾಗಾಗುತ್ತೆ ಅಂತ ಹೇಳಿದ್ರು. ಅದು ಬಿಟ್ಟರೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೋಡ್ತಾ ಇದ್ದೀರಲ್ಲ ಆ ವೈರ್ ಮೇಲೆ ನೋಡಿ ಆಯಿಲ್ ಸೋರಿ ಯಾವ ಥರ ಕೂತಿದೆ. ಸೊ ಇದೊಂದು ಪ್ರಾಬ್ಲಮ್ಮು, ಇಲ್ಲಿ ಆಯಿಲ್ ಲೀಕೇಜ್ ಆಗ್ತಿದೆ, ಇದೊಂದು ಪ್ರಾಬ್ಲಮ್ಮು. ಆ EGR ಕ್ಲೀನಿಂಗು ಪ್ಲಸ್ಸು DPF ಇಶ್ಯೂ ಪ್ಲಸ್ಸು ನಾನು ಲಾಸ್ಟ್ ಟೈಮು ಇವ್ರ ಹತ್ರ ಬ್ಯಾಲೆನ್ಸಿಂಗು ಮತ್ತು ಅಲೈನ್ಮೆಂಟ್ ಮಾಡಿಸಿರಲಿಲ್ಲ. ಸೊ ಒಂದು ನನಗೆ ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ಕಾರು ರೈಟ್ ಸೈಡಿಗೆ ಪುಲ್ ಆಗೋ ಥರ ಆಗ್ತಿದೆ. ಸೊ ಅದೊಂದು ಪ್ರಾಬ್ಲಮ್ ಇದೆ. ಸೊ ನೋಡೋಣ, ಇವರಿಗೆ ಬಿಟ್ಬಿಟ್ಟು ಬಂದು ಯಾವ ಥರ ಇದು ರೆಸೊಲ್ಯೂಷನ್ ಕೊಡ್ತಾರೆ ಮತ್ತು ಏನು ರೆಸೊಲ್ಯೂಷನ್ ಕೊಡ್ತಾರೆ, ಕರೆಕ್ಟಾಗಿ ಕೊಟ್ಟಿದ್ದಾರೆ, ಏನು ಚಾರ್ಜಸ್ ಮಾಡ್ತಾರೆ. ಸೊ ಪ್ರತಿಯೊಂದು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಕಂಪ್ಲೀಟಾಗಿ ನೋಡಿ. ಸೊ ನೀವಿದೇ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಮತ್ತು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸರ್ವಿಸ್ ಸೆಂಟರ್ ಎಂಟ್ರ್ ಆದ್ವಿ ನಾವು. ಸೊ ಇಲ್ಲಿ ಕಾರ ಬಂದಿದ್ದೀನಿ. ಸೊ ಯಾರೂ ಬಂದಿಲ್ಲ ಅಟೆಂಡ್ ಮಾಡೋಕ್ಕೆ. ಫೋನ್ ಮಾಡಿದ್ದೆ ಲಾಸ್ಟ್ ಟೈಮು, ಪ್ರವೀಣ್ ಅಂತ ಅಟೆಂಡ್ ಮಾಡಿದ್ರಲ್ಲ ಅವರಿಗೆ. ನೋಡೋಣ ಅವ್ರು ಬರ್ತಾರೆ ಏನು ಹೇಳ್ತಾರೆ ನೋಡೋಣ. ಮೋಸ್ಟ್ಲಿ ಇದು ಗಾಡಿ ಬಿಟ್ಟೋಗ್ಬೇಕಾಗುತ್ತೆ. ಸೊ ಬನ್ನಿ, ಆಮೇಲೆ ಸಾಯಂಕಾಲ ಇಲ್ಲ ನಾಳೆ ಕೊಡ್ತಾರೆ ಅನಿಸುತ್ತೆ. ಸೊ ನೋಡೋಣ ಯಾವ ಥರ ಏನೇನು ಕೊಟ್ಟಿರ್ತಾರೆ ಎಲ್ಲ ನಿಮಗೆ ಹೇಳ್ತೀನಿ. ಸೊ ಫೈನಲಿ ಬಂದರು. ಸೊ ಬಂದು ಇಶ್ಯೂಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೋಡಿ ಚೆಕ್ ಮಾಡಿಸ್ತೀನಿ ಅಂತ ಹೇಳಿದರೆ, ಆ EGR ಕ್ಲೀನಿಂಗ್ ಬಂದುಬಿಟ್ಟು ತುಂಬ ದೊಡ್ಡ ಪ್ರೊಸೆಸ್ಸು. ಇಂಜಿನ್ನೆಲ್ಲ ಬಿಚ್ಚಬೇಕಾಗುತ್ತೆ, ಒಳಗಡೆ ಬಿಚ್ಚಿ ಡೀಸೆಲೆಲ್ಲ ಫಿಲ್ಟ್ರ್ ಮಾಡಿ ಫಿಲ್ ಮಾಡಿ ಕ್ಲೀನ್ ಮಾಡಬೇಕಾಗುತ್ತೆ. ಅದರಿಂದ 2 ದಿವಸ ಆಗುತ್ತೆ ಅಂತ ಹೇಳಿದ್ರು. ಸೊ ಅದೇನು ಸದ್ಯಕ್ಕೆ ಅವಶ್ಯಕತೆ ಇಲ್ಲ, ನೆಕ್ಸ್ಟ್ ಸರ್ವಿಸ್ ಬೇಕಾದ್ರೆ ಮಾಡ್ಬೋದು ಅನಿಸುತ್ತೆ. ಸದ್ಯಕ್ಕೆ ಈಗ ರೈಟ್ ಸೈಡ್ ಪುಲ್ಲಿಂಗು ಆಯಿಲ್ ಲೀಕೇಜ್ ಆಗ್ತಿದೆಯಲ್ಲ ಅದೊಂದು, ಆಮೇಲೆ DPF ಇಶ್ಯೂ ಬಂದುಬಿಟ್ಟು ಸಾಫ್ಟ್ವೇರ್ ಡೌನ್ಗ್ರೇಡ್ ಮಾಡಿ ಅಂತ ಹೇಳಿದ್ದೀನಿ. ಯಾಕೆಂದರೆ ಲಾಸ್ಟ್ ಟೈಮ್ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದ್ರು, ಅದನ್ನು ಡೌನ್ಗ್ರೇಡ್ ಮಾಡಿ ಅಂತ ಹೇಳಿದ್ದಾರೆ. ನಾನು ಡೌನ್ಗ್ರೇಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಕ್ಲೀನ್ ಮಾಡಿಸಿ. ಸೊ ನೋಡೋಣ. ಸೊ ನಾವು ಇವತ್ತು ಸಾಯಂಕಾಲ ಕೊಡ್ತಾರೋ ಅಥವಾ ನಾಳೆ ಕೊಡ್ತಾರೋ ಗೊತ್ತಿಲ್ಲ. ಸೊ ನೆಕ್ಸ್ಟು ಏನು ರೆಸೊಲ್ಯೂಷನ್ ಸಿಗುತ್ತೆ ಅದ್ರ ಮೇಲೆ ನಿಮಗೆ ನೆಕ್ಸ್ಟು ಅಪ್ಡೇಟ್ ಕೊಡ್ತೀನಿ. ಸೊ ಫೈನಲಿ ನಮ್ಮದು ಗಾಡಿ ರೆಡಿಯಾಗಿದೆ ಅಂತ ಫೋನ್ ಮಾಡಿದರು. ನಿನ್ನೆ ಸಂಜೆನೇ ಫೋನ್ ಮಾಡಿದರು ಬಂದು ತೊಗೊಂಡೋಗಿ ಅಂತ. ಸೊ ಬರೋಕ್ಕಾಗಿಲ್ಲ. ಸೊ ಇವತ್ತು ಬಂದಿದ್ದೀನಿ, ಇವತ್ತು ಸಂಡೇ. ಸೊ ನೋಡೋಣ ಯಾವ ಥರ ರೆಡಿಯಾಗಿದೆ, ಪವರ್ ಏನಾದ್ರು ಚೇಂಜಸ್ ಇದೆಯಾ ನೋಡೋಣ. ಸೊ ಯಾವ ಥರ ರೆಡಿ ಮಾಡಿದ್ದಾರೆ. ನಮ್ಮ ಗಾಡಿ ನೋಡಿ ಇಲ್ಲೇ ನಿಂತಿದೆ ಆಲ್ರೆಡಿ. ಸೊ ಮನೆ ಹತ್ರ ಗಾಡಿ ತೊಗೊಂಬಂದೆ ಸರ್ವಿಸ್ ಸೆಂಟ್ರಿಂದ. ಸೊ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸೊ ಸೀದಾ ಬಂದೆ. ಸೊ ನೋಡ್ತಿರ್ಬೋದು ಎಲ್ಲ ಇಶ್ಯೂಸು ಸಾಲ್ವ್ ಮಾಡಿದ್ದಾರೆ ಆಲ್ಮೋಸ್ಟು. ಸೊ DPF ಇಶ್ಯೂ ಕ್ಲಿಯರ್ ಆಗಿದೆ. ಇವತ್ತು ನಾನು ಹೋಗೋಕ್ಕಿಂತ ಮುಂಚೆ ಒಂದು 28-30 ಕಿಲೋಮೀಟರ್ಸನ್ನು ಟೆಸ್ಟ್ ಡ್ರೈವ್ ಕೂಡ ಹೋಗಿ ಬಂದಿದ್ದಾರೆ. ಯಾವುದೇ ಇಶ್ಯೂ ಬಂದಿಲ್ಲ. ಮತ್ತು ಸಾಫ್ಟ್ವೇರ್ ಕೂಡ ಡೌನ್ಗ್ರೇಡ್ ಮಾಡಿದ್ದಾರಂತೆ. ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದರು ಲಾಸ್ಟ್ ಟೈಮು ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದ್ಮೇಲೆ ಈ ಥರ ಇಶ್ಯೂ ಬರ್ತಾಯಿತ್ತು. DPF ಇಶ್ಯೂ ರೆಗ್ಯುಲರ್ ರಿಪೀಟ್ ಆಗ್ತಾಯಿತ್ತು ಆಲ್ಮೋಸ್ಟ್. ಸೊ ಹಂಗಾಗಿ ಅದನ್ನು ಡೌನ್ಗ್ರೇಡ್ ಮಾಡೋಕ್ಕೆ ಹೇಳಿದ್ದೆ, ಡೌನ್ಗ್ರೇಡ್ ಮಾಡಿದ್ದಾರೆ. ಸೊ ಅದು ಬಿಟ್ಟರೆ ಇಲ್ಲಿ ಹೋಸ್ ಪೈಪ್ ಹತ್ರ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಈ ಹೋಸ್ ಪೈಪ್ ಹತ್ರ ಸ್ವಲ್ಪ ಆಯಿಲ್ ಲೀಕೇಜ್ ಇತ್ತು. ಮತ್ತು ಇಲ್ಲಿ ವೈರ್ ಮೇಲೆ ಮತ್ತು ಆಯಿಲ್ ಕೊಡ್ತಾಯಿತ್ತಲ್ಲ, ಅದೆಲ್ಲ ಕ್ಲಿಯರ್ ಮಾಡಿದೆ ನೋಡಿ ಇಲ್ಲಿ. ಸೊ ಇದರ ಹತ್ರ ಇಲ್ಲೆಲ್ಲ ಆಯಿಲ್ ಕೊಡ್ತಾಯಿತ್ತು. ನೀವೇನು ಅಲ್ಲಿ ಝೂಮ್ ಆಗಿದೆಯಲ್ಲ, ಎಲ್ಲ ಕ್ಲಿಯರ್ ಆಗಿದೆಯಲ್ಲ, ರೇಡಿಯೇಟ್ರ್ ಮೇಲೆಲ್ಲ ಆಯಿಲ್ ಕೊಡ್ತಾಯಿತ್ತು, ಅದೆಲ್ಲ ಕ್ಲಿಯರ್ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಇಂಜಿನೆಲ್ಲ ನೀಟಾಗಿ ಕ್ಲಿಯರ್ ಮಾಡಿದ್ದಾರೆ. ನೀಟಾಗೆ ಕ್ಲೀನ್ ಮಾಡ್ಸೋಕೆ ಹೇಳಿದ್ದೆ. ಆಮೇಲೆ ಇಂಟೀರಿಯರ್ಸ್ ಅಷ್ಟೇ, ಇಂಟೀರಿಯರ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಇಂಟೀರಿಯರ್ಸ್ ಎಲ್ಲ ಕ್ಲೀನ್ ಮಾಡ್ಸೋಕೆ ಹೇಳಿದೆ. ಸೊ ಒಳಗಡೆ ವ್ಯಾಕ್ಯೂಮ್ ಎಲ್ಲ ಮಾಡಿಸಿದ್ರೆ, ವಾಷಿಂಗ್ ಮಾಡಿಸಿಲ್ಲ, ವಾಷಿಂಗ್ ಮಾಡಿಸ್ಬೇಕಂತ ಕೇಳಿದ್ರು. ಸೊ
ಸೊ ವಾಷಿಂಗು ಬೇಡ ಅಂತ ನಾನೇ ಹೇಳಿದೆ. ಯಾಕೆಂದರೆ ಇವ್ರದ್ದು ಈ ಶೋರೂಮ್ ಅವ್ರು ಏನು ಮಾಡಿದ್ದಾರೆ, ಬೆಂಗಳೂರಲ್ಲಿ ಯಾವುದು ವಾಟರ್ ವಾಶ್ ಮಾಡ್ತಿಲ್ಲ. ಸೊ ಇಲ್ಲೇ ನಾವು ಮನೆ ಹತ್ರನೇ ಮಾಡ್ಕೊಳೋದ್ರಿಂದ ವಾಟರ್ ವಾಷಿಂಗ್ ಬೇಡ ಅಂತಂದೆ. ಸೊ ಇಷ್ಟು ಆಮೇಲೆ ಟೈರು ಅಂದರೆ ಗಾಡಿ ಸ್ವಲ್ಪ ರೈಟ್ ಸೈಡಿಗೆ ಪುಲ್ ಆಗ್ತಿತ್ತಲ್ಲ, ಅದನ್ನು ಕೂಡ ಸರಿ ಮಾಡಿದ್ದಾರೆ. ಅಲೈನ್ಮೆಂಟ್ ಏನೋ ಪ್ರಾಬ್ಲಮ್ ಇತ್ತಂತೆ, ಅದನ್ನು ಕೂಡ ಸರಿ ಮಾಡಿದ್ದಾರೆ. ಸೊ ಇಷ್ಟಕ್ಕೆ ನಮಗೆ ಯಾವುದೇ ಚಾರ್ಜಸನ್ನು ಮಾಡಿಲ್ಲ. ಸೊ 0 ಬಿಲ್ಲಿಂಗಲ್ಲಿ ಮಾಡಿಕೊಟ್ಟಿದ್ದಾರೆ. ಲಾಸ್ಟ್ ಸರ್ವಿಸ್ದೇ ಕನ್ಸಿಡರ್ ಮಾಡಿಕೊಂಡು ಅದರಲ್ಲೇ ಮಾಡಿಕೊಟ್ಟಿದ್ದಾರೆ. ಸೊ ಪ್ರವೀಣ್ ಅಂತ ಅಡ್ವೈಸರು, ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ಸೊ ನೀವು ಇದೇ ಫಸ್ಟ್ ಟೈಮು ನಮ್ಮದು ಚಾನಲ್ನ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಮತ್ತು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.